ಒಂದಾನೊಂದು ಕಾಲದಲ್ಲಿ ಚಿಂಟು ಎಂಬ ಪುಟ್ಟ ಹುಡುಗ ಇದ್ದ. ಅವನು ಯಾವಾಗಲೂ ಹೊಳೆಯುವ ಆಟಿಕೆಗಳು, ರುಚಿಯಾದ ಸಿಹಿತಿಂಡಿಗಳು ಮತ್ತು ದೊಡ್ಡ ಮನೆಗಳ ಬಗ್ಗೆ ಕನಸು ಕಾಣುತ್ತಿದ್ದ. ಅವನಿಗೆ ಇವೆಲ್ಲ ಇದ್ದರೆ ತುಂಬಾ ಸಂತೋಷವಾಗಿರಬಹುದು ಎಂದುಕೊಂಡಿದ್ದ. ಒಂದು ದಿನ ಚಿಂಟು ತನ್ನ ಗೆಳೆಯ ರಾಮುನ ಮನೆಗೆ ಹೋದ. ರಾಮುನ ಮನೆಯಲ್ಲಿ ಅಷ್ಟೇನೂ ಆಟಿಕೆಗಳಿರಲಿಲ್ಲ, ಸಿಹಿತಿಂಡಿಗಳೂ ಇರಲಿಲ್ಲ. ಆದರೆ ರಾಮು ಮಾತ್ರ ಯಾವಾಗಲೂ ನಗುತ್ತಾ, ಹಾಡುತ್ತಾ, ಆಟವಾಡುತ್ತಾ ಸಂತೋಷದಿಂದಿದ್ದ. ಚಿಂಟುಗೆ ಆಶ್ಚರ್ಯವಾಯಿತು. ರಾಮು, ನಿನ್ನ ಹತ್ತಿರ ಅಷ್ಟೊಂದು ಆಟಿಕೆಗಳಿಲ್ಲ, ಸಿಹಿತಿಂಡಿಗಳೂ ಇಲ್ಲ, ಆದರೂ ನೀನು ಯಾವಾಗಲೂ ಸಂತೋಷವಾಗಿರುತ್ತೀಯಲ್ಲ, ಹೇಗೆ ಎಂದು ಚಿಂಟು ಕೇಳಿದ. ರಾಮು ನಗುತ್ತಾ ಹೇಳಿದ, ನೋಡು ಚಿಂಟು, ನಿಜವಾದ ಸಂತೋಷ ಇರುವುದು ನಮ್ಮ ಮನಸ್ಸಿನಲ್ಲಿದೆ, ಹೊರಗಿನ ವಸ್ತುಗಳಲ್ಲಿ ಅಲ್ಲ. ನಾನು ಹಕ್ಕಿಗಳು ಹಾರುವುದನ್ನು, ಹೂವುಗಳು ಅರಳುವುದನ್ನು, ನದಿ ಹರಿಯುವುದನ್ನು ನೋಡಿ ಖುಷಿಪಡುತ್ತೇನೆ. ನನ್ನ ಗೆಳೆಯರ ಜೊತೆ ಆಟವಾಡಿ ಸಂತೋಷಪಡುತ್ತೇನೆ. ಇವೆಲ್ಲ ನಮಗೆಲ್ಲರಿಗೂ ಸಿಗುವ ಉಚಿತವಾದ ಸಂತೋಷಗಳು. ಇವುಗಳ ಬೆಲೆಯನ್ನು ಯಾರೂ ಕಟ್ಟಲಾಗದು. ಚಿಂಟುಗೆ ರಾಮು ಹೇಳಿದ್ದು ಅರ್ಥವಾಯಿತು. ಅವನು ಮನೆಗೆ ವಾಪಸ್ಸು ಹೋಗುವಾಗ ಆಕಾಶದಲ್ಲಿ ಹಾರುವ ಹಕ್ಕಿಗಳನ್ನು, ರಸ್ತೆಯ ಬದಿಯಲ್ಲಿ ಅರಳಿರುವ ಹೂವುಗಳನ್ನು ನೋಡಿದ. ಅವನ ಮನಸ್ಸಿನಲ್ಲಿಯೂ ಸಂತೋಷ ಉಂಟಾಯಿತು. ಅವನು ತನ್ನ ತಾಯಿಯ ಬಳಿ ಹೋಗಿ ಅವಳನ್ನು ತಬ್ಬಿಕೊಂಡು, ಅಮ್ಮ, ನನಗೆ ಗೊತ್ತಾಯಿತು, ನಿಜವಾದ ಸಂತೋಷ ನಮ್ಮ ಮನಸ್ಸಿನಲ್ಲಿದೆ, ಹೊರಗಿನ ವಸ್ತುಗಳಲ್ಲಿ ಅಲ್ಲ ಎಂದನು. ಅಂದಿನಿಂದ ಚಿಂಟು ಹೊರಗಿನ ವಸ್ತುಗಳಿಗಿಂತ ಹೆಚ್ಚಾಗಿ ತನ್ನ ಮನಸ್ಸಿನ ಸಂತೋಷಕ್ಕೆ ಬೆಲೆ ಕೊಡಲು ಕಲಿತನು. ಅವನು ಯಾವಾಗಲೂ ನಗುತ್ತಾ, ಹಾಡುತ್ತಾ, ಆಟವಾಡುತ್ತಾ ಸಂತೋಷದಿಂದಿದ್ದನು. ಈ ಕಥೆಯ ನೀತಿ, ನಿಜವಾದ ಸಂತೋಷ ನಮ್ಮ ಮನಸ್ಸಿನಲ್ಲಿದೆ. ಹೊರಗಿನ ವಸ್ತುಗಳು ಸಂತೋಷವನ್ನು ಕೊಡಬಹುದು, ಆದರೆ ಶಾಶ್ವತ ಸಂತೋಷವನ್ನು ಕೊಡಲಾರವು. ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸುವುದರಿಂದ ಮತ್ತು ಪ್ರೀತಿಪಾತ್ರರ ಜೊತೆ ಸಮಯ ಕಳೆಯುವುದರಿಂದ ನಮಗೆ ನಿಜವಾದ ಸಂತೋಷ ಸಿಗುತ್ತದೆ.